ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ಕ್ಲಾಸಸ್ಸಿಂದ ನಿಮಗೆ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನಿಲ್ಲಿ 40 ಸೈಜ್ ಅಳತೆಯ ಒಂದು ರೆಡಿ ಬ್ಲೌಸನ್ನು ತೊಗೊಂಡಿದ್ದೀನಿ. ಈ 40 ಸೈಜ್ ಅಳತೆಯ ಬ್ಲೌಸನ್ನು ಇಟ್ಕೊಂಡು ಮೆಜರ್ಮೆಂಟನ್ನು ಹೇಗೆ ತೊಗೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾವುದು ಕನ್ಫ್ಯೂಷನ್ ಇರಲ್ಲ ಇದರಲ್ಲಿ. ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದೇ ಮೆಥಡಲ್ಲಿ ನೀವು ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರಂತಂದರೆ ಎಲ್ಲೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಾಗಲಿ, ಆರ್ಮೋಲಲ್ಲಿ ರಿಂಕಲ್ಸ್ ಬರೋದಾಗಲಿ ಏನು ಕೂಡ ಬರಲ್ಲ. ನಾನು ಹೇಳಿರೋ ಮೆಥಡಲ್ಲೇ ಮೆಜರ್ಮೆಂಟ್ ತೊಗೊಳ್ಳಿ. ತುಂಬ ಈಸಿಯಾಗಿರುತ್ತೆ ಮೆಜರ್ಮೆಂಟ್ ತೊಗೊಳ್ಳೋದು. ಯಾವುದೇ ಕನ್ಫ್ಯೂಷನ್ ಇರಲ್ಲ ಇದರಲ್ಲಿ. ನೋಡಿ, ಫಸ್ಟಿಗೆ ನಾನು ಬ್ಲೌಸನ್ನು ಉಲ್ಟಾ ಇಟ್ಕೊಳ್ತಾ ಇದ್ದೀನಿ. ನಮಗೆ ಮೊದಲಿಗೆ ಬ್ಲೌಸ್ ಮೆಜರ್ಮೆಂಟಲ್ಲಿ 10 ಅಳತೆಗಳು ಬೇಕಾಗುತ್ತೆ. ಹೀಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಬ್ಲೌಸ್ ಲೆಂಗ್ತು, ನೆಕ್ಸ್ಟು ಚೆಸ್ಟು, 3 ಆರ್ಮ್ ಹೋಲು, 4 ಶೋಲ್ಡ್ರು, 5 ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು, ಬಸ್ಟ್ ಪಾಯಿಂಟು, ವೇಸ್ಟ್, ಸ್ಲೀವ್ ಲೆಂಗ್ತು, ಸ್ಲೀವ್ ರೌಂಡು. ಹೀಗೆ ನಮಗೆ 10 ಮೆಜರ್ಮೆಂಟ್ಗಳು ಬೇಕಾಗುತ್ತೆ. ನೋಡಿ, ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದು ಇಟ್ಕೊಳ್ಳಿ. ಈಗ ಒಂದೊಂದಾಗಿ ನಾವು ಹೇಗೆ ಅಳತೆಯನ್ನು ತಗೊಳ್ಳೋದು ರೆಡಿ ಬ್ಲೌಸ್ ಇಟ್ಕೊಂಡು ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟಿಗೆ ನಮಗೆ ಬೇಕು ಬ್ಲೌಸ್ ಲೆಂಗ್ತು. ಬ್ಲೌಸಿನ ಉದ್ದವನ್ನು ನಾವು ಹೇಗೆ ಮೆಜರ್ಮೆಂಟ್ ಮಾಡ್ತೀವಿ ಅಂತಂದರೆ, ಫ್ರಂಟ್ ನೆಕ್ಕು ಹಾಗೂ ಬ್ಯಾಕ್ ನೆಕ್ಕನ್ನು ಜಾಯಿಂಟ್ ಮಾಡಿರೋ ಪಾಯಿಂಟಲ್ಲಿ ನಾವು ಟೇಪನ್ನು ಹೀಗೆ ಇಟ್ಕೊಂಡು ಸ್ವಲ್ಪ ಬ್ಲೌಸನ್ನು ಹೀಗೆ ಎಳೆದಿಟ್ಕೋಬೇಕು. ನೋಡಿ, 13.5 ಇಂಚಿದೆ ನಂದು. 13.5 ಇಂಚು ನನಗೆ ಬ್ಲೌಸಿನ ಉದ್ದ ಬರುತ್ತೆ. ನೆಕ್ಸ್ಟ್ ಬೇಕು ನಮಗೆ ಚೆಸ್ಟ್ ಕಂಡು ಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ, ಬ್ಲೌಸನ್ನು ಸಿಂಪ್ಲಿಯಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಇದೆಲ್ಲ ಕರೆಕ್ಟ್ ಈ ಮೂಲೆ ಸೇರಬೇಕು. ನೋಡಿ, ಎಲ್ಲ ಅಡ್ಜಸ್ಟ್ ಕರೆಕ್ಟಾಗಿ ಮಾಡ್ಕೊಂಡಾದ್ಮೇಲೆ ಟೇಪನ್ನು ನಿಮ್ಮ ಆರ್ಮ್ ಹೋಲಿನ ಎಂಡ್ ಪಾಯಿಂಟಲ್ಲಿ ಹೀಗೆ ಟೇಪನ್ನು ಹಿಡ್ಕೊಂಡು, ನೋಡಿ, ಕ್ರಾಸಲ್ಲಿ ಹಿಡಿಬೇಕು. ಹೀಗೆ ಸ್ಟ್ರೇಟಾಗಿ ಹಿಡಿಲಿಕ್ಕಿಲ್ಲ, ಸ್ವಲ್ಪ ಕ್ರಾಸಲ್ಲಿ. ಈ ಕಾಜು ಪಟ್ಟಿ ಇದೆಯಲ್ಲ, ಕಾಜು ಪಟ್ಟಿ ಎಂಡಲ್ಲಿ ಸ್ವಲ್ಪ ಕ್ರಾಸಲ್ಲಿ ಹಿಡಿಬೇಕು. ನೋಡಿ, ನಂದು 10.25 ಇಂಚಿದೆ. ಈ ಬ್ಲೌಸಿನ ಚೆಸ್ಟ್ ಬರುತ್ತೆ 10.25 ಇಂಚು. ಇದು 1ನೇ ಭಾಗ. ಅಷ್ಟು ನಮಗೆ 4 ಭಾಗ ಇರುತ್ತೆ. 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ. ನೆಕ್ಸ್ಟ್ ಬೇಕು ನಮಗೆ ಆರ್ಮ್ ಹೋಲ್ ಹೇಗೆ ಕಂಡು ಹಿಡಿಯೋದು ಅಂತಂದರೆ, ಬ್ಲೌಸನ್ನು ಹೀಗೆ ನೀಟಾಗಿ ಇಟ್ಕೊಂಡು, ನೋಡಿ, ನಿಮ್ಮದು ಸ್ಲೀವ್ಸನ್ನು ಜಾಯಿಂಟ್ ಮಾಡಿರೋ ಈ ಕರ್ವ್ ಶೇಪ್ ಇದೆಯಲ್ಲ, ಈ ಕರ್ವ್ ಶೇಪಿನ ಮೇಲ್ಗಡೆಯಿಂದ ಟೇಪನ್ನು ಹೀಗೆ ಕರ್ವ್ ಆಗಿ ಸ್ವಲ್ಪ ಹೀಗೆ ಇಟ್ಕೋಬೇಕು. ನೋಡಿ, ಇದು ಕೂಡ 8 ಇಂಚು ಬರುತ್ತೆ. ನಂದು ಆರ್ಮ್ ಹೋಲ್ ಇದೆ 8 ಇಂಚು. ನಾನು ಹೇಳಿರೋ ಮೆಥಡಲ್ಲಿ 40 ಇಂಚು ಎದೆ ಸುತ್ತಳತೆದು ನಾನು ಹೇಳಿರೋ ಮೆಥಡಲ್ಲೇ ಇಷ್ಟೇ ಅಳತೆ ಇಟ್ಕೊಂಡು ನೀವು ಸ್ಟಿಚ್ ಮಾಡಿದ್ರೂ ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ, 8 ಇಂಚಿದೆ ನಮ್ಮದು ಆರ್ಮ್ ಹೋಲು. ನೆಕ್ಸ್ಟ್ ಬೇಕು ಶೋಲ್ಡ್ರನ್ನು ನಾವು ಹೇಗೆ ಮೆಜರ್ಮೆಂಟ್ ತಗೊಳ್ತೀವಿ ಅಂತಂದರೆ, ಈ ಭುಜದ ಈ ತೋಳನ್ನು ಜಾಯಿಂಟ್ ಮಾಡಿದ್ದೀವಲ್ಲ, ಅಲ್ಲಿಂದ ಇಲ್ಲಿವರೆಗೂ ನೋಡಿ 14.25 ಇಂಚು ಬರುತ್ತೆ. ನಮ್ಮದು ಶೋಲ್ಡ್ರ್ ಇದೆ 14.25. ಆಮೇಲೆ ಬೇಕು ನಮಗೆ ಫ್ರಂಟ್ ನೆಕ್. ನೋಡಿ, ಫ್ರಂಟ್ ನೆಕ್ ನಮ್ಮದಿದೆ. ಫ್ರಂಟ್ ನೆಕ್ ಡೀಪ್ ಇದೆ 6.25 ಇಂಚು. ನೆಕ್ಸ್ಟ್ ಬೇಕು ನಮಗೆ ಬ್ಯಾಕ್ ನೆಕ್. ಲಾಸ್ಟ್ ಎಂಡ್ ಪಾಯಿಂಟಿಗೆ ನೀವು ಟೇಪನ್ನು ಹೀಗಿಟ್ಕೊಂಡು ಸಿಂಪ್ಲಿಯಾಗಿ ಹೀಗಿಟ್ಕೊಳ್ಳಿ. 10 ಇಂಚು ನಮ್ಮದು ಬ್ಯಾಕ್ ನೆಕ್ ಇದೆ, 10 ಇಂಚು. ಆಮೇಲೆ ಬಸ್ಟ್ ಪಾಯಿಂಟು ಇದರಲ್ಲಿ ವೆರಿ ಇಂಪಾರ್ಟೆಂಟು. ನಾವು ಬಸ್ಟ್ ಪಾಯಿಂಟ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತಂದರೆ, ನಮ್ಮದು ಕಪ್ ಇರುತ್ತಲ್ಲ, ಕಪ್ಪಲ್ಲಿ ಫಸ್ಟ್ ಟಕ್ಸ್ ಕೊಟ್ಟಿರ್ತೀವಿ ಕೆಳಗಡೆ, ಟಕ್ಸಿನ ಎಂಡ್ ಪಾಯಿಂಟು ಇದು ನಮ್ಮದು ಬಸ್ಟ್ ಪಾಯಿಂಟ್ ಬರುತ್ತೆ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ 4 ಟಕ್ಸಲ್ಲಿ ಈ ಕೆಳಗಿನ ಟಕ್ಸಿದ್ದು ಎಂಡ್ ಪಾಯಿಂಟ್ ಇರುತ್ತಲ್ಲ, ಇದು ನಮ್ಮದು ಬಸ್ಟ್ ಪಾಯಿಂಟು. ಈ ಬಸ್ಟ್ ಪಾಯಿಂಟನ್ನು ನೀವು ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡ್ರಿ ಅಂತಂದರೆ ನಿಮ್ಮದು ಕಪ್ಪು ಕೂಡ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ನಮ್ಮದು ಬಸ್ಟ್ ಪಾಯಿಂಟ್ ಇದೆ 8.25 ಇಂಚಿದೆ. ಆಮೇಲೆ ಬರುತ್ತೆ ವೇಸ್ಟನ್ನು ಹೆಂಗೆ ಕಂಡು ಹಿಡಿತೀವಿ ಅಂತಂದರೆ, ಇದ್ರದ್ದು ಪೂರ್ತಿ ಸುತ್ತಳತೆ ನೋಡಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ.
ಇದು ಉಕ್ಕು ಪಟ್ಟಿ ಇದೆ. ಉಕ್ಕು ಪಟ್ಟಿಯನ್ನು ನಾವು ಕಟ್ ಮಾಡಿರೋ ಬಟ್ಟೆಯಲ್ಲೇ ಪಟ್ಟಿಯನ್ನು ರೆಡಿ ಮಾಡ್ತೀವಿ. ನಾನಿವಾಗ ಇದನ್ನು ಹಿಡಿತಾ ಇದ್ದೀನಿ ನೋಡಿ. ಇದನ್ನು ಕೂಡ ನಾನು ಅಳತೆ ಮಾಡ್ತಾ ಇದ್ದೀನಿ. ಟೈಟಾಗಿ ಹಿಡ್ಕೊಳ್ಳಿ. ನೋಡಿ ನಮ್ಮದು 35 ಇಂಚಿಗೆ ವೇಸ್ಟ್ ಬರುತ್ತೆ. ಬಟ್ ನಾನು ಇದನ್ನು ಇಲ್ಲಿ ಅಳತೆಯನ್ನು ಮಾಡ್ತಾ ಇಲ್ಲ, ಯಾಕಂದರೆ ನಾವು ಇದನ್ನು ಎಕ್ಸ್ಟ್ರಾ ಪಟ್ಟಿ ತಂದು ಇಲ್ಲಿ ನಾವು ಕಾಜ್ ಪಟ್ಟಿಗೆ ಸ್ಟಿಚ್ ಮಾಡ್ತೀವಿ. ಹಾಗಾಗಿ ನನ್ನದು ಎಷ್ಟು ಬರುತ್ತೆ 35 ಇಂಚ್. ಆಮೇಲೆ ಬೇಕು ನಮಗೆ ಸ್ಲೀವ್ ಲೆಂತ್ ಹಾಗೂ ಸ್ಲೀವ್ ಲೆಂತ್ ಬರುತ್ತೆ 5 ಇಂಚು. ಹಾಗೆ ನಮ್ಮದು ಸ್ಲೀವ್ ರೌಂಡ್ ಬರುತ್ತೆ 6.25 ಇಂಚ್. ನೋಡಿದಿರಲ್ವ ಸ್ನೇಹಿತರೆ, ಇಷ್ಟೇ ಇದರಲ್ಲಿ ಇರೋದು. ನಾನು ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಬ್ಲೌಸ್ ಲೆಂತ್ಗೆ ಪ್ಲಸ್ ಎಷ್ಟು ಸೇರಿಸಿ ನಾವು ಮೆಜರ್ಮೆಂಟ್ ಹಾಕ್ಕೊಳ್ಬೇಕು, ಇದಕ್ಕೆ ಪ್ಲಸ್ ಎಷ್ಟು ಇಂಚನ್ನು ಆ್ಯಡ್ ಮಾಡಬೇಕು ಪ್ರತಿಯೊಂದು ಅಳತೆಗೂ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ನಿಮಗೆ ಡ್ರಾಫ್ಟಿಂಗನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಹೊಸ ವಿಡಿಯೋದೊಂದಿಗೆ ದಿನಾಲು ನಿಮಗೆ ಸಿಗ್ತಾ ಇರ್ತೀನಿ. ಈಗ ಮಾಡರ್ನ್ ಟ್ರೆಂಡಿಂಗಲ್ಲಿರೋ ಬ್ಲೌಸಸನ್ನು ಕಟಿಂಗ್ ಮಾಡಿ ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಕೂಡ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ಈಸಿಯಾಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶುಭ ದಿನ.